ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಮೇಲ್ಕೋಟೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅಲ್ಲಿಂದ KRS ಬಾಯ್ ಕ್ವಾರ್ಟರ್ಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಸೊ ಬನ್ನಿ, ನಾವು ಅನ್ಕೊಂಡಿರೋ ಪ್ಲಾನ್ ಏನಾಗುತ್ತೆ, ನಾವೇನು ಮಾಡ್ತೀವಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಈ ಬ್ಲಾಗಲ್ಲಿ. ಬೆಳಗ್ಗೆ ಅನ್ನ ಎದೊಳಕ್ಕೂ ಮುಂಚೆ ಎರಡು ಲೋಟ ಅಕ್ಕಿ ಇಕ್ಬಿಟ್ಟಿರ್ತಾನೆ. ಯಾಕೋ ನೋಡಿ ಗೈಸ್, ಮ್ಯಾಡಿಗೆ ಮಾಡ್ಕೊಡೋದಲ್ಲದೆ ಇಡಬೇಕೆಲ್ಲ. ಅವ್ನು ಕೇಳಿದಾಗೆಲ್ಲ ಬಂದು ಸರ್ವಿಸ್ ಮಾಡಬೇಕು. ಏನು ಮಾಡ್ದಪ್ಪ ನೀನು? ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಬೇಕು. ಅವ್ನು ನೀರು ಹಾಕಿ ಬಿಸಿ ಮಾಡಿಲ್ಲ. ಯಾವಾಗ? ಎದೊಳಕ್ಕೂ ಮುಂಚೆನೆ ಗೈಸ್ 2 ಗ್ಲಾಸ್ ರೈಸ್ ಇಟ್ಬಿಟ್ಟಿರ್ತಾನೆ. ಅವ್ನು ನಿದ್ಗಣ್ಣೆಲ್ಲ ಹೇಳ್ದ, ಮಚ್ಚ ಮ್ಯಾಡಿ ಅನ್ನ ಇಕ್ ತಗೊಂಡ್ಕೊಳೋ, ಅನ್ನ ಹೊಡಿಸ್ತಾನೆ ಬೆಳಗ್ಗೆ. 2 ಗ್ಲಾಸ್ ಇಟ್ಟವನು ಗೈಸ್. ಆಚೆ ಹೋಗ್ತಾ ಇದೀವಿ ಅಂತ ಗೊತ್ತಿದ್ರೆ 2 ಗ್ಲಾಸ್ ಇಟ್ಟವನು. ಊರ ಎತ್ತ ಇವನು ಮಗ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಓಕೆ ಗೈಸ್, ಇವಾಗ ಮನೆ ಬಿಟ್ಟು ಆದಿತ್ಯನ ಪಿಕ್ ಮಾಡಕ್ ಹೋಗ್ತಾ ಇದೀವಿ. ಆದಿತ್ಯನ ಪಿಕ್ ಮಾಡ್ಕೊಂಡು ನನ್ನ ಕಾರ್ನ ಸರ್ವಿಸ್ ಬಿಟ್ಟು ಆಮೇಲೆ ಸುಹಾಕಾರ್ ಹತ್ಕೊಂಡು ಹೋಗ್ಬೇಕು. ಹೆಂಗಿದ್ರು ಒನ್ ಡೇ ಫ್ರೀ ಇತ್ತಲ್ಲ, ಅದಕ್ಕೋಸ್ಕರ ಸರ್ವಿಸ್ ಮಾಡಿಸ್ಬೋಣ ಕಾರ್ನ ಅಂತ ಹೇಳಿ. ಅವರು ಫ್ಯಾಮಿಲಿ ಸಮೇತ ಬಿಡ್ತಾರೆ ಡ್ರಾಪ್. ಆಂಟಿ ಇವತ್ತು ಕುಡಿಯಲ್ಲ ಅನ್ಬಿಡು. ಬನ್ನಿ ಸರ್ ಆಂಟಿ ನೋಡಿ, ಎಲ್ಲ ಕೋಇನ್ಸಿಡೆನ್ಸ್, ಎಲ್ಲ ವೈಟ್ ಹಾಕಿದೀವಿ. ಆರಾಮ ಆಂಟಿ? ಆಯ್ತು ಆಂಟಿ ಟಿಫನ್. ಇನ್ಸಿಡೆನ್ಸ್ ನೋಡಿ ಗೈಸ್, ಎಲ್ಲ ವೈಟ್ ಹಾಕೊಂಡ್ಬಿಟ್ಟಿದೀವಿ ಇವತ್ತು. ಎಲ್ಲ ವೈಟ್ ಹಾಕೊಂಡ್ಬಿಟ್ಟಿದೀವಿ ಇವತ್ತು ಗೈಸ್. ಅಲ್ಲ, ಗಾಡಿ ಸರ್ವಿಸ್ ಎಲ್ಲ ಬಿಡೋಣ. ನೀವು ಸರ್ವಿಸ್ ಬಿಡಕ್ ಬಂದಿದ್ರಾ? ನೈಸ್ ಟು ಮೀಟ್ ಯು ಬ್ರೋ. ನೈಸ್ ಬ್ರೋ. ಹಾಯ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ, ಗಾಡಿ ಸರ್ವಿಸಿಗೆ ಬಿಟ್ಟು ಸ್ವಲ್ಪ ಆಚೆ ಹೋಗ್ತಾ ಇದೆ, ಹಂಗೆ ಬಿಟ್ಟು ಹೋಗೋಣ ಅಂತ. ಆಯ್ತಾ ನಿಮ್ಮದು? ಇಲ್ಲ ಬ್ರೋ, ಇವಾಗ ಬಂದಿದ್ದೀವಿ. ಹೌದಾ? ಹೌದಾ? ಇರಿ 2 ನಿಮಿಷ ಇರಿ. ಆಕ್ಚುಲಿ ಟರ್ಬೋ ಹೌಸ್ ಅಂತ ಹೇಳ್ತೀವಿ. ಬಂದಂತ ಎಕ್ಸಾಸ್ಟ್ ಹೋಗ್ಲಿಕ್ಕೆ ಅದು ಇಂಟಕ್ಕಿಂದ ಒಂದು ಸ್ವಲ್ಪ ಎಕ್ಸಾಸ್ಟ್ ಈ ಬ್ಲೋ ಮಿಂಡ್ರ್ ಗುಟ್ಟದ ಇಲ್ಲಿ ಹೆಂಗ್ ಮಾಡೈತೆ ನೋಡಿ ಗೈಸ್. ಕಟ್ ಮಾಡ್ಬಿಟ್ಟೈತೆ. ಅದಕ್ಕೆ ನಿಮಗೆ ಒಳಗಡೆ ಸೌಂಡ್ ಜಾಸ್ತಿ ಸೌಂಡ್ ಬರುತ್ತೆ, ಫೀಲ್ ಜಾಸ್ತಿ ಆಗಿಬಿಡುತ್ತೆ. ಹೌದಾ? ಇವಾಗ ಅದಕ್ಕೆ ಏನು ಮಾಡೋದು? ಇಲ್ಲಿ ಬರಬಾರ್ದು ಅಂದರೆ ಇದು ಸ್ವಲ್ಪ ಕ್ಯಾಬಿನ್ ಕ್ಲೀನ್ ಮಾಡಬೇಕು. ಸ್ವಲ್ಪ ಟೊಬ್ಯಾಕೋ ಅದು ಇದು ಹೊಗೆ ಸೊಪ್ಪು ಬರುತ್ತಲ್ಲ, ಅದೆಲ್ಲ ಇಟ್ಟರೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಫಸ್ಟ್ ಟೈಮ್ ಸರ್ ರೈಟ್ ಬೈಟು ನಮ್ಮ ಕಾರಲ್ಲಿ. ಹೌದಾ? ಹೋಸ್ ಚೇಂಜ್ ಮಾಡಬೇಕು. ಫುಲ್ಲಾ? ಇನ್ನೂ ಕಚ್ಚಿದೆ. ಇದು ಲೀಕೇಜ್ ಆಗ್ತಿದೆ. ನಿಮಗೆ ಗಾಡಿ ಕರೆಕ್ಟ್ ಪಿಕಪ್ ಬರಲ್ಲ. ಪಿಕಪ್ ಬರ್ತಾ ಇಲ್ಲ. ಇಲ್ಲೇ ಲೀಕ್ ಆಗ್ಬಿಡುತ್ತೆ ಸರ್. ಕಂಪ್ರೆಸರ್ಡ್ ಏರ್ ಎಲ್ಲ ಇಲ್ಲೇ ಹೋಗ್ಬಿಟ್ರೆ ನಿಮ್ಗೆ ಪಿಕಪ್ ಎಲ್ಲಿಂದ ಸಿಗುತ್ತೆ? ಎಲ್ಲಿ ಕಚ್ಚಿರು? ಹಂಗೆ ಆಗ್ತಾ ಇರೋದು ಕರೆಕ್ಟು. ಇವಾಗ ಇದನ್ನೇ ಚೇಂಜ್ ಮಾಡಬೇಕಾ? ಇದೊಂದು ಹೋಸು ಇಲ್ಲಿಂದ ಅಲ್ಲಿ ತನಕ ಬರುತ್ತೆ, ಟರ್ಬೋ ಹೋಸ್. ಬಾಯ್ ಬರೋ. ಕಾಲ್ ಮಾಡಿ ಸರ್. ಓಕೆ. ಸ್ವಾಗು ವೈಟ್ ಹಾಕೊಂಡು ಬಂದ್ಬಿಟ್ರೆ ಗೈಸ್, ಎಲ್ಲ ಫುಲ್ ವೈಟು. ವೈಟ್ ಬಾಯ್ಸ್. ಇಲ್ಲ, ದೇವರಾಣೆ ಡಿಸೈಡ್ ಆಗಿರಲಿಲ್ಲ, ಎಲ್ಲ ಹಾಕಿಸ್ಬೇಕಾಯ್ತು. ಇಂಥ ನನ್ನ ಮಕ್ಳು ಇರ್ತಾರೆ ನೋಡಿ ಗೈಸ್. ನಡಿಯೋ ಬೇಗ. ಬೇಗನ ಏನ್ ತುಂಬ್ತಾ ಇದ್ದಿಲ್ಲ ಅವ್ನಿಗೆ. ಯಾರಿಗೆ? ಅಲ್ಲಿ ಶೋರೂಮ್ ಅವ್ನಿಗೆ. ಲೇ ಅದ್ ಬಿಡು, ಸಬ್ಸ್ಕ್ರೈಬರ್ಸ್ ಯಾಕೋ ಬೇಜಾರ್ ಮಾಡಿಸ್ತೀಯ ನೀನು. ಅಲ್ಲಿ ಡೀಸೆಲ್ ಹಾಕ್ತಾ ಇರ್ಬೇಕಾದ್ರೆ ಯಾರೋ ಬಂದು ಬ್ರೋ ನೀವು ಸುಹಾಗ್ ಬ್ರೋ ಅಲ್ವಾ ಅಂತ ಅಂದ. ಹೌದು ಬ್ರೋ, ನಿಮ್ಗೆ ಹೆಂಗ್ ಗೊತ್ತು ಬ್ರೋ? ಸುಜಿತ್ ವ್ಲಾಗ್ ಅಲ್ಲೆಲ್ಲ ನೋಡಿದೀನಿ ಬ್ರೋ. ಅವ್ರಿಗೆ ಹೇಳಿ ಬ್ರೋ ಪ್ಲೀಸ್, ನಾವು ಅವ್ರ ವ್ಲಾಗಿಗೆ ವೆಯ್ಟ್ ಮಾಡ್ತಾ ಇದೀವಿ, ಏನಕ್ಕೆ ಅಷ್ಟೊಂದು ಲೇಟ್ ಆಗಿ ಆಗ್ತಾ ಇದಾರೆ ಅಂತ ಅಂದ. ಇಲ್ಲ ಬ್ರೋ, ಹಿಂಗೆ ಎಲ್ಲಾದ್ರೂ ಇಲ್ಲ ಹಿಂಗೆ ಆಚೆ ಎಲ್ಲಾದ್ರೂ ಹೋದಾಗ ಈಗ ಪ್ರಾಪರ್ ಆಗಿ ನೆಟ್ವರ್ಕ್ ಡೇಟಾ ಎಲ್ಲ ಸಿಗಲ್ವಲ್ಲ, ಅದು ಅಪ್ಲೋಡ್ ಮಾಡಕ್ 600-700 GB ಬೇಕು. 600-700 GB ಪ್ರಪಂಚದಲ್ಲಿರೋ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾರೆ. 6-7 GB ಬೇಕು ಅನ್ನೋಕೆ 600-700 GB ಅನ್ಬಿಟ್ಟಿದ್ಯಾ? ಏನ್ ಚಿಚ್ಚ ವೆದರ್ ಹಿಂಗೈತೆ? ಹೌದಾ? ಚೊಂಬ್ ತಗೊಂಬಂದಿದ್ಯಾ? ಅವಾಗ ಸಾಂಗ್ ಹಾಕ್ತೀನಿ, ಮಳೆ ಬಿಲ್ಲೆ ಮಚ್ಚ. 5 ಗಂಟೆಗೆ ಹೋಗ್ಬೇಕಂತ ನಾನು. ಯಾರು? ಎಲ್ಗೆ? ಬಸ್ ಹತ್ ಸಣ್ಣ ಬಿಡು. 5 ಗಂಟೆ ಅಲ್ಲ ಅಂದ ಮಗನೆ, 7-8 ಗಂಟೆ. 7 ಗಂಟೆ ಯಾವ್ದು ಸೀಟ್ ಬೆಲ್ಟ್ ಹಾಕೊಳಕೈತಲ್ಲ, ಜಾಮ್ ಆಗ್ಬಿಟ್ಟೈತೆ. ಹಂಗಲ್ಲ ಕಣೋ, ಇದು ಬಿಡು, ನಾಕ್ತೀನಿ ನೋಡಿ. ಆ ಕಾರಲ್ಲಿ ಯಾವ್ದೋ ಆಂಟಿ ಹೋಯ್ತವ್ರೆ, ಆಂಟಿರ್ನ ನೋಡ್ತವ್ರ ಗೈಸ್ ಇವರು.
ಗೈಸ್ ಮಂಡ್ಯ ರೀಚ್ ಆದ್ವಿ. ಏನಿದೆ ನೋಡಿ ವೆದರ್, ಜಾಗ ಎಲ್ಲ. ಮಂಡ್ಯ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಹಾಕಿ. ನನ್ನ ಸೈಡ್ಗೆ ಆಗ್ತಾ ಗೈಸ್ ಕಬ್ಬನ್ ಗದ್ದೆಗೆ ಹೋಯ್ತಾವಣ್ಣ. ಹೇಳಿ ಇರ್ಲಿ ಪರವಾಗಿಲ್ಲ, ಹುಚ್ಚ ಹೋಗ್ಬೇಕಂತ. ಬೇಡ ಹೋಗ್ಬಪ್ಪ. ಸ್ಟಾಪ್. ಇವಾಗ ಎಡಿಟಿಂಗ್ ಮಾಡ್ಕೊಂಡೇ ಓಡಾಡ್ತಾ ಇದ್ದೀನಿ. ಹಿಂಗಾಗ್ಬಿಟ್ಟಿದೆ ನೋಡಿ ನಮ್ಮ ಲೈಫ್. ಇಲ್ಲಿ ಆಳು ಮೂಳೆಲ್ಲ ತಿನ್ಬೇಡ ಕಣೋ, ಏನ್ ತಿಂದಂಗೆ ಅದೆಲ್ಲ ತಿಂದ್ರೆ ಏನ್ ತಗೋಬೇಕಂತ ಗೊತ್ತಾಗಿಲ್ಲ ಗೈಸ್. ಅದಕ್ಕೋಸ್ಕರ ಒಂದು ಬಟರ್ ಮಿಲ್ಕ್ ಇದಾ. ಇವರು ರೇಷ್ಮೆ ಬೆಳೆಯೋದನ್ನು ನಾನು ನಮ್ಮ ಡ್ಯಾಡಿ ಬಂದಿದ್ವಿ. ಮಸ್ತಾಗೈತಲ್ಲ. ಕ್ರೇಜಿ ಆಗೈತೆ ಮನೆ ಒಳಗ. ಹೌದಾ? ಕಾಲ್ ಎಕರೆಲ್ಲಿ ಮನೆ ಕಟ್ಟೋರು ಅಂದ್ರೆ ಫ್ಯಾಕ್ಟ್ರಿ. ಅದು ರೈತರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಏನೋ ಎಡಿಟ್ ಮಾಡ್ತಾನೆ ಇದೀನಿ ಗುರು. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಮೇಲ್ಕೋಟೆ ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಸೊ ಕೆಳಗಡೆ ಕ್ಲೋಸ್ ಇತ್ತು ಅನ್ಸುತ್ತೆ, ಮೇಲೆ ಬಂದಿದ್ದೀವಿ ಇವಾಗ. ನೋಡಿ ತುಂಬ ದಿನ ಆದ್ಮೇಲೆ ಬರ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಬೆಳಗ್ಗೆ ಇಲ್ಲೊಂದು ಶೂಟ್ ಇತ್ತು, ಪ್ರೀ ಎಂಗೇಜ್ಮೆಂಟ್ ಶೂಟು. ನಮ್ಮ ಸುಮಂತಂದು ಭರತ್ ಪ್ರತಾಪ ಎಲ್ಲ ಬಂದು ಆಲ್ರೆಡಿ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಅವ್ರು KRS ಬ್ಯಾಕ್ ವಾಟರ್ಸ್ ಹತ್ರ ಇದ್ದಾರೆ. ನಾವು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಹಿಂಗೈತೆ ನೋಡಿ ಇದು. ಯಪ್ಪ ಲೆಗ್ಸ್ ಮಾಡ್ದೋ ನಿನ್ನ ಕೂತ್ರೆ ಎದೊಳಕಾಯ್ತಲ್ಲ, ಎದ್ರೆ ನಿಲ್ಲಕಾಯ್ತಲ್ಲ. ಬರೀ ನೋಡಿ ಕ್ಯೂಟ್ ಆಗಿದೆ. ಅಯ್ಯೋ ಮೇಕೆ ಅಯ್ಯೋ ಓಡ್ಬಿಡ್ತು. ಹೆಂಗ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಫುಲ್ ಗಾಳಿ ನೋಡಿ. ಕಲ್ಯಾಣಿ ಮಸ್ತ್ ಐತೆ ಗೈಸ್ ಇಲ್ಲಿಂದ ವ್ಯೂ. ದೇವಸ್ಥಾನದ ಔಟರ್ ಲುಕ್ ಗೈಸ್. ಇದು ಯೋಗ ನರಸಿಂಹ ಸ್ವಾಮಿ, ಚಲುವರಾಯ ಸ್ವಾಮಿ ಅಲ್ಲಿರೋದು. ಇವಾಗ ಮೇಲ್ಕೋಟೆ ಐತೆ, ಕೆಳಗಡೆ ಕೋಟೆಗೆ ಹೋಯ್ತಿದ್ವಿ. ಕೆಳಕೋಟೆ ಯಾವಾಗಲೂ ರೆಕಾರ್ಡಿಂಗ್ ಆನಲ್ಲೇ ಇರಬೇಕು. ನಾನು ನಮ್ಮ ಬಾಯ್ಸ್ ಜೊತೆ ಇದ್ದಾಗ ರೆಕಾರ್ಡಿಂಗ್ ಆನಲ್ಲೇ ಇರಬೇಕು ಗೈಸ್. ಫಸ್ಟೇ ಕೈ ಹಿಡಿದು ಬಿಡ್ತಾನೆ. ಹಲೋ ಹ್ಞೂ ಆಂಟಿ, ಬೈದೇ ಕೊಡ್ಬೇಕಾಯ್ತದ. ಕಾಮಿಡಿ ಅಲ್ಲ, ಸೀರಿಯಸ್ಸು. ಇದು ಗೊಜ್ಜು 300 ರೂಪಾಯಿ, ಇದು 240. ಯಾರು ಸಬ್ಸ್ಕ್ರೈಬರ್ಸ್ ಇಂದ ಯಾರು ಕೊಡ್ತಾರೆ ನಿಂಗೆ ಬಂದು ಡಿಸ್ಕೌಂಟ್? ಇಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿದ್ರೆ ಕೊಡು. 2 ಸರಿ ಇಸ್ಕೊಂಡಲ್ಲ ಏನು ಆಂಟಿ? 2 ಸರಿ ಪುಳಿಯೋಗರೆ ಹಾಕಿದ್ದವನೇ ತಾನೆ ಗೈಸ್. ಒಂದು ಗೊಜ್ಜು ತಗೊಂಡು ಕೆಳಗಡೆ ಹೋಗ್ತಾ ಇದೀವಿ. ಆರಾಮ ಅಂತೂ ಇಂತೂ ಎಡಿಟ್ ಮಾಡಿದೆ, ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹಂಗಿದೆ ನೋಡಿ, ಎಲ್ಲೋದ್ರೂ ಲ್ಯಾಪ್ಟಾಪ್ನ ಕೈಲಿ ಹಿಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಒಂದು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ಸಂಡೇಸ್ ನೋ ವ್ಲಾಗ್. ಸಂಡೇ ರಜಾ ನನಗೆ, ನಿಮಗೂ ರಜಾ, ನನಗೂ ರಜಾ. ಓನ್ಲಿ ಸ್ಟಿಲ್ ಸ್ಯಾಟರ್ಡೆ. ವಾರದಲ್ಲಿ ಒಂದು ದಿವಸ ಗೌರ್ಮೆಂಟ್ ಹಾಲಿಡೇ ಕೊಡ್ತೈತೆ, ನಾವು ವ್ಲಾಗು ಕೊಡಬಾರ್ದಾ? ಸೊ ಡೈಲಿ ವ್ಲಾಗ್ಸಲ್ಲಿ ಸಂಡೇ ರಜಾ, ಮಂಡೇ ಟು ಸ್ಯಾಟರ್ಡೆ ಅಷ್ಟೇ ವ್ಲಾಗ್ಸ್ ಅಂತ ಬಂದ್ವಿ ಗೈಸ್. ನೋಡಿದ್ರಿ ಇಲ್ಲಿ ಸೈಡ್ ಬಿಡು, ಸ್ಪೂನಲ್ಲಿ ಹೊಡೆದು ಬಿಡ್ತಾರೆ. ಆಮೇಲೆ ತವಾ ಫಿಶ್ ಹೇಳು ಗೈಸ್. ನೋಡಿ ಹೆಂಗಿದೆ ಲೊಕೇಶನ್ನು. ಇಲ್ಲಿ ಬಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ. 1% ಆಗೈತೆ. ಕೈಲಿ ಹಿಡ್ಕೊಂಡೆ ಓಡಾಡೋ ಪರಿಸ್ಥಿತಿ. ಹಿಂಗೆ ಬಂತು ಗೈಸ್. ತಿನ್ನೋಣ. ಅವ್ರು ಹೆಂಗೋ ಕರೆಕ್ಟಾಗಿ ಮಾಡ್ತಾಯಿದ್ರು. 3 ಮೊಟ್ಟೆ ಹಾಕೊಂಡ್ಬಿಟ್ಟು ಎಗ್ ರೈಸ್ನ ಈಗ ಬುರ್ಜಿ ಮಾಡಿಸ್ಬಿಟ್ಟು ಅವನು ಭರ್ಜರಿ ಬ್ಯಾಟಿಂಗ್ ಮಾಡಿ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಇವಾಗ ನನಗೆ ಎನರ್ಜಿ ಬಂದೈತೆ. ಅಷ್ಟೊತ್ತಿಂದ ತಲೆನೋವು, ಹೊಟ್ಟೆ ಹಸಿ ಎಲ್ಲ ಐತಲ್ಲ. ಒಂದು ಪವರ್ ನ್ಯಾಪು, ಒಂದು ಸ್ವಲ್ಪ ಹೊಟ್ಟೆಗೆ ಬಿದ್ದಿದ ತಕ್ಷಣ ಫುಲ್ ಎನರ್ಜಿ. ರೋಡ್ ನೋಡ್ಕೊಂಡು ಓಡಿಸೋದು, ನೀನೇನು ನೋಡ್ಕೊಂಡು ಓಡಿಸ್ತಾ ಇದೆಯೋ? ನೀರು ನೋಡ್ತಾ ಇದ್ದೀವಿ. ಬಿಟ್ಟವ್ರು ನೋಡಿ ಡ್ಯಾಮ್ ನೋಡ್ತಾ ಇದ್ದೀವಿ. ಡ್ಯಾಮ್ದೇ ಚೆನ್ನಾಗಿದೆ.
ಚಂಗ್ಲು ಬಟ್ಟಿಸಿ ಅವರು. ನೀನು ಸೇರೆ ಡ್ಯಾಮ್ ಅಂತೂ ದೇವ್ಡ ಡ್ಯಾಮ್ ಆ ಕಡೆ ಡ್ಯಾಮ್ ಹೋಯ್ತು ಕಣ ಈ ಕಡೆನಾ. ಇವಾಗ ನಾವೆಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ KRS ಡ್ಯಾಮ್ ನ ನೋಡಕ್ ಬಂದಿದೀವಿ. ಏನ್ ನೀರ್ ಹೊಡಿತಾ ಇದೆ ಅಂತ ಹೇಳಿದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಹಂಗೆ ನೋಡಿದ್ವಿ. ಯಾಕೆ ನಿಲ್ಸಿ ಒಂದ್ಸರಿ ಹೋಗಿ ರೌಂಡ್ ಹಾಕೊಂಡು ನೋಡ್ಕೊಂಡು ನಿಮ್ಗೆಲ್ಲ ತೋರಿಸಬಾರ್ದು ಅಂತ ಹೋಗ್ತಾ ಇದೀವಿ. ಬನ್ನಿ ಇವಾಗ. ಇಲ್ಲಿ ರಶ್ ನೋಡಿ ಗೈಸ್ ಯಾವ ತರ ಇದೆ. ಸೂಪರ್ ಆಂಟಿ ಸೂಪರ್ ಸೂಪರ್ ಅಜ್ಜಿ ನೀವು ಸೂಪರ್. ಬ್ರೈಟ್ ಫ್ಯೂಚರ್ ಇದೆ ಅಜ್ಜಿಗೆ. ಯಾವ್ಯಾವ ರೇಂಜಿಗೆ ರೆಸ್ ತಗೋತಾರೆ ನೋಡಿ ಗೈಸ್. ಇದು ಎಂಟ್ರಿ, ಅದು ಎಕ್ಸಿಟ್. ಕಲರ್ ಹೊಡಿ. ಬಿದ್ರೆ ಆಳ ಇಲ್ಲ, ಪ್ರಾಬ್ಲಮ್ ಏನ್ ಹೇಳು, ಒದ್ದೆ ಆಗುತ್ತೆ, ಗಚ್ಚೆ ಆಗ್ಬಿಡುತ್ತೆ. ಸೂಪರ್ ಸೂಪರ್. ಇವಾಗ ಮೆಡಲ್ ಹಾಕೋ, ಅಣ್ಣಂಗೆ ಮೆಡಲ್ ಹಾಕೋ. ಆಲ್ರೆಡಿ ಹಾಕೊಂಡಿದ್ದೆ ಗೈಸ್ ನೀರು ಇಲ್ಲಿವರೆಗೂ ಹಾರ್ತಾ ಇದೆ. ಓಹೋ ಎಲ್ಲ ಆಯ್ತಲ್ಲೋ ಫ್ರೂಟ್ಸ್ ಗಿಟ್ಸ್ ಎಲ್ಲ. ಒಳ್ಳೆ ಹಾಟ್ ಸ್ಪಾಟ್ ಗೈಸ್ ಇದು. ನೋಡಿ ಹೆಂಗಿದೆ ನೀರು, ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ ವಾ ಕ್ರೇಜಿ ಸೈಕಲ್ ಗೈಸ್ ಇದು. ನೆಕ್ಸ್ಟ್ ಲೆವೆಲ್ಲು. ಫಸ್ಟ್ ಟೈಮ್ KRS ಅಲ್ಲಿ ಇಷ್ಟು ನೀರು ಬಂದಿರೋದು. ಅದು ಎಷ್ಟೋ ವರ್ಷ ಆದ್ಮೇಲಂತೆ. ಹೌದಾ? ಇಲ್ಲಿ ಬಿದ್ರೆ ಅಲ್ಲಿ ಹೋಗೋ ಅಷ್ಟು ಸೋತೋಗ್ಬಿಟ್ಟಿರ್ತಾರೆ 100%. ಡೀಪ್ ಇದೆ ಕಲ್ಲುಗಳೆಲ್ಲ ಮಚ್ಚದು ಹೊಡಿದೆ ಕಲ್ಲಿಗೆ, ಆ ಫೋರ್ಸಿ ಕಲ್ಲಿಗೆ ತಲೆಗೆಲ್ಲ ಏನ್ ನೋಡಿದ ಈಗ. ನಾವೇ ಇವತ್ತಿನವರೆಗೂ ಗಿಂಬಲ್ ಇಟ್ಕೊಳ್ಳಿಲ್ಲ. ಆಂಟಿ ಆಸ್ಮ ಆಕ್ಷನ್. ಈ ಕೈಲಿ ಮಗ, ಆ ಕೈ ಗಿಂಬಲ್. ಸೂಪರ್ ಸೂಪರ್ ಆಂಟಿ ಸೂಪರ್. ಕ್ರೇಜಿ ಕ್ರೇಜಿ, ನೀವೆಲ್ಲ ಕ್ರೇಜಿ. ನಮ್ಮ ದೇಶಕ್ಕೆ ಇಂಥವ್ರೇ ಬೇಕಾಗಿರೋದು. ಅಯ್ಯ ಹೋಗಿ 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 ಹತ್ತು ತಗೊಳ್ಳಿ ಬ್ರೋ. ಇಲ್ಲಿ ನಾಚ್ಕೊಬಿಡಿ ತಗೊಳ್ಳಿ ಮೇಡಮ್. ನಿಮ್ದು ಸರ್ ಹೆಂಗ್ ಹೊಡಿತೈತೆ ಗೊತ್ತಾ ನೀರು. ಯಾರೆಲ್ಲ ಹೋಗ್ತಾ ಇರೋದು? ಉಗಿತಾವ್ರು ನೋಡಿ. ಸೈಡ್ ಬಾ ಸೈಡ್ ಬಾ. ನಾನಂತೂ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾರು ಇಲ್ಲಿ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಸೇಫ್ಟಿನೇ ಇಲ್ಲ ನೋಡಿ. ಏನಂದ್ರೇನು ಇಲ್ಲ, ಬಿದ್ರೆ ಡೈರೆಕ್ಟ್ ಸ್ವರ್ಗ. ಇಷ್ಟು ಜನ ಬರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹುಡುಗಾಟದಲ್ಲಿ ಏನಾದ್ರು ಒಳಗಡೆ ಹೋದ್ರೆ ಮುಗೀತ್ ಕತೆ. ಅದು ಯಾವ ರೇಂಜಿಗೆ ನೀರು ಬರ್ತಾ ಇದೆ ನೋಡಿ. ಜರ್ಕಪ್ಪ ಆಚೆ ಬಾ ಅಂದ್ರೆ ಎಲ್ಲ ವಿಡಿಯೋಗ್ರಾಫರ್ಗಳು ಮುಸ್ತಫಾಗಳಲ್ಲಿ ಫೋಟೋ ತೆಗಿಯೋ ವಿಡಿಯೋ ಬೇಡ. ಮುಸ್ತಫಾ ನಾವು ಇದ್ದಾಗ ಜನನೇ ಇರಲಿಲ್ಲ, ಬಂದಿದ ತಕ್ಷಣ ಜನ. ನಾವೆಲ್ಲೋದ್ರು ಹಂಗೆ ಗೈಸ್. ನ್ಯಾಡಿ ಬಂದ್ರೆ ನೋಡ್ಬಿಟ್ಟು ಹೊಡೋಗ್ಬಿಡ್ತಾರೆ. ನೈಸ್ ಟು ಮೀಟ್ ಯು. ಏನು ಹೆಸರು? ಚಂದನ. ದೇವರಾಣೆ ಮರ್ತೋಗ್ಬಿಟ್ರಿ. ಓ ಎಲ್ಲೋದ್ರು ನೀವೇ ಕರೆಕ್ಟ್ ಸೂಪರ್. ಸೈಡ್ ಬಾ ಬಾ ಸೈಡ್ಗೆ ಫೋಟೋ ತಗೋತಾವ್ರು. ವಾ ಹೀರೋ ಕಣ್ಣಂಗೆ ಕಾಣ್ತಾ ಇದೀನಲ್ಲ. ಈ ತಿರ್ಕೆ ನನ್ನ ಮಗನೇ ನಿನ್ನಿಂದಾನೆ ಕಣ ಅರ್ಧ ಜನ ಸಬ್ಸ್ಕ್ರೈಬರ್ ಬಂದು ಮಾತಾಡ್ಸಲ್ಲ ನನ್ನ. ಓಡೋಗ್ಬಿಟ್ರು ಮಚ್ಚ ಅವರು. ನಿಮ್ಮ ಫ್ಯಾನು ಡೈಲಿ ನಿಮ್ಮ ಬ್ಲಾಗಿಂಗ್ ನಾನು ಡೈಲಿ ಗಂಟೆ ಹೊಡಿತೀನಿ. ಬೇವರ್ಸಿಗಳು ಇವರೆಲ್ಲ. ಐ ಟೋಟಲಿ ಎಂಜಾಯ್ ಇಟ್ ಬ್ರೋ. ವರ್ತ್ ವರ್ಮ ನೀನೇ ಒಂದು ಎರಡು ಚಿಟ್ಟೆ ನೋಡಿರ್ತೀಯಾ? ಏನು ಮಾತಾಡ್ತೀನಿ ಚಿಟ್ಟೆ ಬಟರ್ಫ್ಲೈಸ್ ಅವೆಲ್ಲ ನೋಡಿಲ್ಲ ನಾನು. ನೀರು ನೋಡಕ್ ಹೋಗಿದ್ದೆ, ನೀರು ನೋಡದೆ ಬಂದೆ. ನೀರು ಹಾಲಿನ ತರ ಅಣ್ಣ ರಾತ್ರಿ ಹೊತ್ತು ಮಾತ್ರ ಚಿಟ್ಟೆಗಳು ಅರ್ಥ ಆಯ್ತು ಅನ್ಸುತ್ತೆ. ನೀರು ಹಾಲಿನ ತರ ಇತ್ತು. ಹಾಲಿನ ತರ ಮಿಲ್ಕಿ ವೈಟ್. ಮಿಲ್ಕಿ ವೈಟ್ ನೋಡಿದ್ರೆ ಭಯ ಆಯ್ತದೆ ಒಂದೊಂದ್ಸರಿ. ಹಾರಿಬಲ್. ಆಫ್ ಕರೋ.
ನಾನೇನು ಹೇಳಿದ್ರೆ ನೀನೇನು ಹೇಳ್ತಾ ಇದ್ಯಾ? ನೀರ್ ಹೇಳಿದ್ದು ನಾನು ಅದನ್ನೇ ಹೇಳಿದ್ದು. ಲೋಫರ್ ನೋಡು, ನೀರ್ ಚೆನ್ನಾಗಿದೆ ಕಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡು ಇಲ್ಲಿ ನೋಡಿ ಗೈಸ್, ಅಜ್ಜಿ ಇದ್ದೀರಲ್ಲ, ಮಿಸ್ ಆದ್ರೆ ಡೈರೆಕ್ಟ್ ತಾತನ ಹತ್ರಕ್ಕೆ ಹೋಗ್ಬಿಡ್ತಾರೆ. ನಿಂತ ನೋಡು ಯಜಮಾನ. ಹಾಯ್ ಹಾಯ್ ಬ್ರೋ, ಸೂಪರ್. ಆಂಟಿ ಸೆಲ್ಫಿ ಆಮೇಲೆ ತಗೊಳ್ಳಿ, ಇಲ್ಲ ಬಿಡ್ತಾರೆ ಕುಲ್ಫಿ ಆಗ್ಬಿಡ್ತೀರಾ. ಆಂಟಿ ಸೆಲ್ಫಿ ಆಮೇಲೆ ತಗೊಳ್ಳಿ, ಇಲ್ಲ ಬಿಡ್ತಾರೆ ಕುಲ್ಫಿ ಆಗ್ಬಿಡ್ತೀರಾ. ಗೈಸ್ ಹಂಗೆ ಹೋಗ್ತಾ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಬಂತು ನನಗೆ ಮಾಡಿಗೆ. ನನಗೆ ಬಂದಿಲ್ಲ ಸರ್. ನನಗೆ ಬಂತು, ಇವನ್ನ ದುಡ್ಡು ಮಾಡಿಸ್ಕೊಡ್ತೀನಿ. ಸುಮ್ಮನೆ ಹಿಂಗೆ ನಿಂತ್ಕೊಂಡು ಇಲ್ಲಿ ನಿಲ್ಸಿರೋ ಗಾಡಿಗಳಿಗೆಲ್ಲ 20-20 ರೂಪಾಯಿ ಪಾರ್ಕಿಂಗ್ ದುಡ್ಡು ಇಸ್ಕೊಂಡ್ರೆ ಹಿಂಗೆ ಅಂದ್ರೂ ದಿನಕ್ಕೆ ಒಂದು 5-6 ಸಾವಿರ ದುಡ್ಡು ಆಯ್ತದೆ. ಯಾರಾದರೂ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟ್ ಮಾಡಿ, ತಗಲಾಕೊಂಡ್ರೆ ನಾಯಿ ಹೋದೇನೆ 100%. ಗೈಸ್ ಏನು ಗೈಸ್ ಇದು ಇಷ್ಟು ರಶ್ಶು, ಯಪ್ಪ. ಯೋ ಗೈಸ್ ನೋಡಿ ಯಾವ ರೇಂಜ್ಗಿದೆ ರಶ್ಶು. ಯಾವ ಈ ಥರ ರಶ್ ಅಂತ ಅಂದ್ಕೊಂಡೇ ಇರಲಿಲ್ಲ. ಇದು KRS ಬೀಚ್ ಗೈಸ್. ಒಳ್ಳೆ ಹಾಟ್ಸ್ಪಾಟ್ ನೋಡಿ ಯಾವ ಥರ ಇದೆ ಹಾಟ್ಸ್ಪಾಟು. ಕ್ರೇಜಿ ಅಲ್ಲ, ನೆಕ್ಸ್ಟ್ ಲೆವೆಲ್. ಸುವಾಗಣ ನೋಡಿ, ತಗೊಂಬಂದು ಬಿಡಿಸಿ ನೀರೊಳಿಕೆ. ಓಕೆ ಗೈಸ್, ಬಂದು ಸಾರ್ಟ್ ಆಗಿದ್ದೀವಿ ನೋಡಿ ಯಾವ ಥರ ಲೊಕೇಶನ್ ಸೆಟ್ ಮಾಡ್ತಾ ಇರೋದು ಎಲ್ಲರ ಬಾಯ್ಸು. ಗೈಸ್ ಹೆಂಗೆ ಆಲ್ ಸೆಟ್. ಇವಾಗ ಒಂದು ಒಳ್ಳೆ ಡ್ರೋನ್ ಶಾಟ್. ಅಣ್ಣ ಫುಲ್ ಸಾಂಗ್ ಆಗ್ತಾ ಇರೋದು. ಮಾಡಿ ಡಿಜೆ ಮಾಡಿ. ಒಳ್ಳೆ ವೈಬ್ಸ್, ಕ್ರೇಜಿ ಆಗಿದೆ ನೋಡಿ ವೆದರ್. ಫುಲ್ ಸಾಂಗ್ ಸಮೇತ. ಕುಡ್ಕಂಬದು ನೋಡಿ ಗೈಸ್. ಸಾಗರ್ ನೋಡಿ ದನಾಂಗ್ ಬಂದ್ಬಿಟ್ಟು ಅವ್ನು ವೇಟ್ ನಮ್ಗೆ. ಓಕೆ ಓಕೆ ಸರ್, ಬಾಯ್ ಬಾಯ್. ಹೆಲ್ಮೆಟ್ ಹಾಕೊಂಡು ಓಡಾಡ. ಹೆಲ್ಮೆಟ್ ಹುಷಾರು. ಸಾಮಾನು ಹುಷಾರು, ಹೆಲ್ಮೆಟ್ ಅಲ್ಲ. ಸರಿ ಸರಿ ಓಕೆ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ತಗಲಾಕೊಂಡೆ ನಾನು, ತಗಲಾಕೊಂಡೆ ನಾನು. ಎಲ್ಲಾರ್ಗು ಅವರೇ, ನನಗೆ ಮೇಡಿಗಿರಿ ಇಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಉಗಿತವ್ರ ಗೈಸ್, ಪೊಲೀಸ್ನವ್ರು ಉಗಿತವ್ರ ಹಿಂದೆ ನೋಡಿ. ನೋಡಿ ಗೈಸ್ ಹಿಂಗೆ ಎಸ್ಕಾಟ್ ಅಲ್ಲಿ ಹೋಗ್ತಾ ಇದೀವಿ ನಾವು. ಇವನು ನಾರ್ಮಲ್ ವ್ಯಕ್ತಿ ಅಲ್ಲ ಗೈಸ್, ಕ್ರಿಮಿನಲ್ ನೋಡಿ. ಟೋಲ್ನ ಎವ್ರಿ ಟೈಮ್ ಹಿಂಗೆ ಮಾಡ್ತಾನೆ. ಅದು ಹೊಡಿಬೇಕು, ಇವ್ನು ಹಿಡ್ಕೊಂಡು ನ್ಯಾಯವಾದ ಗೈಸ್. ನಮ್ ಜೊತೆನೆ ಇದ್ದ ಎಲ್ಲ ಸೈಡ್ ಹೊಡಿತೈತೆ. ಏನೋ ಮಚ್ಚ ಎಂತ ಬಾಂಬ್ ಆಗ್ತಾ ಇರ್ತಾರೆ ಗೈಸ್. ಒಂದ್ ಸೆಕೆಂಡ್ ಕೂಡ ಗ್ಲಾಸ್ ಇಳಿಸ್ತಿದ್ದೀರಾ.
ಯಾವ್ದು ಹಿರೋಶಿಮಾ ನಾಗಸಾಕಿ ನ್ಯೂಕ್ಲಿಯರ್ ಬಾಂಬ್ ಆಗ್ತದೆ. ನಿಮ್ಗೆ ಯಾರಿಗಾದ್ರೂ ಸ್ಮೆಲ್ ಬಂತ? ಜನಗಳು ಕೊಲೆ ಮಾಡೋದನ್ನ ಒಪ್ಕೊಬಿಡ್ತಾರೆ, ಊಸ್ ಬಿಡೋದನ್ನ ಯಾರು ಒಪ್ಕೊಳ್ಳಲ್ಲ. ಇಲ್ಲ ಸರ್, ನಾವು ಸರ್ ನಾನು ಬಿಟ್ಟಿಲ್ಲ ಸರ್. ಬಿಟ್ಟ ಆನಾಡು ಹೊಸ ಬೆಳಕು ನನ್ನ ಕುಡ್ಕ ಮಾಡ್ಬಿಟ್ಟವ್ರೆ. ನೀನ್ ಕುಡಕ್ ನನ್ ಮಗನೇ ಕಣ. ಯಾವ ರೇಂಜ್ ಕುಡ್ತಿದ್ಯಾ ನೋಡು ನೀರ. ಎರಡೇ ಪೆಗ್ಗೆ ಹೊಡೆದಿರೋದು. ಸೈಡ್ ಹಾಕೋ ಇಳ್ತಾನ ಕಳ್ಸ ಅವ್ನ. ಮಚ್ಚ ಏನು ಮಚ್ಚ, ಹೀಗೆ ಬೆಳಿಗ್ಗೆ ಎದ್ದೋಳು ಅಂತ ಹೇಳೋದು ಆನ್ ಟೈಮ್ ಊಟ ಮಾಡ್ಬೇಕು. ಕಡ್ಗಾಕೊಳ್ಳೋದಲ್ಲ ಮೂಗಕ್ಕೋ. ಊರೇ ಎತ್ತ ಇವನು ಊಸ್ತಾನ ಮಗ. ಕಾಂಗ್ರೆಸ್ ಕಡೆ ವಿಜಯ್ ಮೊದಲೇ ಅವನು. ತುಂಬ ದಿನಗಳ ನಂತರ ಗೈಸ್ ನಮ್ಮ ರೆಗ್ಯುಲರ್ ಅಡ್ಡ, ಚೈಲ್ಡ್ಹುಡ್ ಅಡ್ಡಕ್ಕೆ ಗೈಸ್ ಚಿಕನ್ ಬಿರಿಯಾನಿ, ಮಟನ್ ಕುರ್ಮಾ, ಕಬಾಬು ಎಲ್ಲ ತೊಗೊಂಡಿದ್ದೀವಿ. ಮಟನ್ ಬಿರಿಯಾನಿ ಖಾಲಿ ಆಗಿಬಿಟ್ಟಿದೆ ಗೈಸ್, ಅದೊಂದೇ ಪ್ರಾಬ್ಲಮ್. ಏನು ಕ್ರೇಜಿ ಇರೋದು ಗೊತ್ತಾ, ಒನ್ ಆಫ್ ದ ಬೆಸ್ಟ್ ಅನ್ಕೊಂಡು. ನೀವು ಯೂಶ್ವಲಿ ಮೊಸರು ಬಜ್ಜಿ ಹಾಕೊಳ್ಳೋದು ನೋಡಿದ್ದೀರಾ, ಆದರೆ ಇಲ್ಲಿ ಡಿಫ್ರೆಂಟ್ ಅಂದರೆ ಚಟ್ನಿ. ಬಿರಿಯಾನಿಗೆ ಚಟ್ನಿ ಕೊಡ್ತಾರೆ, ಅದು ಕ್ರೇಜಿ ಟೇಸ್ಟ್ ಇರುತ್ತೆ ಗೈಸ್, ಅಲ್ಟಿಮೇಟ್. ಇಷ್ಟೋ ತನಕ ಊಸ್ಬಿಟ್ಟ, ಇವಾಗ ಮನೆಯವನೇ ಗೊರ್ಕೆ ಬಿಡ್ತಾವನು. ಅಷ್ಟೊತ್ತಿಂದ ಕೆಳಗಡೆ ಗಾಳಿ ಬಿಡ್ತಾ ಇದೆ. ಎಂತ ಗಲೀಜ್ ನನ್ನ ಮಗ ಗೊತ್ತಾ ಗೈಸ್. ನೋಡಿ ಹೆಂಗ್ ಮಾಡ್ಬೇಕು, ಚೆನ್ನಾಗಿ ಒಂದು ಬಿರಿಯಾನಿ ಮತ್ತೆ ಕಬಾಬ್ ಉಂಡ. ಇವಾಗ ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಮಲ್ಕೊಳ್ಳೋ ಟೈಮು, ನೆಮ್ಮದಿಯಾಗಿ ನಾಳೆ ಸಂಡೇ ಆರಾಮಾಗಿ ರೆಸ್ಟ್ ಮಾಡೋಣ. ಸಂಡೇ ನೋ ವ್ಲಾಗ್ಸ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಮಂಡೇ ಬರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ನಾವಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಏನೇ ಮಾಡಿದ್ರು ಎಲ್ಲ ಕಾಮಿಡಿಯಾಗಿ ಫನ್ನಾಗಿ ಮಾಡಿರ್ತೀವಿ ಅಷ್ಟೇ. ಎಷ್ಟೊಂದು ಹಾಕೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಬೀಪ್ ಮೂಮೆಂಟ್ಗಳೇ ಸಂಸ್ಕೃತ ಯೂಸ್ ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಇನ್ನು ಮಿಕ್ಕಿದ್ದು ಹಾಕಿದ್ದೀನಿ. ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರಿಪ್ಗೆ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ಯಾರ್ಯಾರು ಪೇಮೆಂಟ್ ಮಾಡಿಲ್ಲ, ಬೇಗ ಮಾಡ್ಕೊಡಿ. ಯಾಕಂದರೆ ಸ್ಲಾಟ್ಸ್ ಫುಲ್ ಆಗ್ತಾಯಿದೆ. ಸ್ಲಾಟ್ಸ್ ಫುಲ್ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಲಾಸ್ಟ್ ಮೂಮೆಂಟಲ್ಲಿ ನಾವು ಬರ್ತೀವಿ, ಅವ್ರು ಬರ್ತೀವಿ ಅಂದರೆ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ. ಹೋಗ್ತಾ ಇರೋ ಡೇಟ್ ಬಂದು 19th 20th, 3rd ವೀಕು. ತುಂಬ ಜನ QA ಮಾಡಿ ಅಂತ ಕೇಳ್ತಾ ಇದ್ದಾರೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಎಷ್ಟೊಂದು ಜನ ಕಮೆಂಟ್ಸ್ಗಳಾಗ್ತಾ ಇದ್ದೀರಾ. ನಿಮ್ಮ ಎಲ್ಲ ಕ್ವಶನ್ಸ್ಗೂ ಒನ್ ಡೇ ಹೇಳ್ತೀನಿ ಯಾವಾಗ ಅಂತೇಳಿ. ಅದನ್ನೆಲ್ಲ ಕ್ವಶನ್ಸ್ ಎಲ್ಲ ನೀವು ಕೇಳಿ ನೋಟ್ ಡೌನ್ ಮಾಡಿಕೊಂಡು ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡೋ ದಿನ 100% ಬಂದೇ ಬರುತ್ತೆ. ಆದಷ್ಟು ಬೇಗ ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಏನೇನು ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕಾಂಟೆಂಟ್ ವೈಸ್ ಆಗಿರಲಿ, ಎಡಿಟಿಂಗ್ ವೈಸ್ ಆಗಿರಲಿ, ಎಲ್ಲನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕಲ್ಲ ಏನು ಮಾಡಬೇಕಂತೇಳಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಒಂದು ಟೈಮ್ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ವ್ಲಾಗ್ ಹಾಕೋಕ್ಕೆ. ನಾನು ಕರೆಕ್ಟಾಗಿ 6 ಗಂಟೆಗೆ ಹಾಕಬೇಕು ಅಂತ ಅನ್ಕೊತೀನಿ, ಆದರೆ ಆಗಲ್ಲ. ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ಆದಷ್ಟು ಬೇಗ 5 ಗಂಟೆ 4 ಗಂಟೆ ಹಂಗೆ ಟ್ರೈ ಮಾಡ್ತೀನಿ. 3 to 6 ಅಷ್ಟೇ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲರೂ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡ್ಕೊಂಡಿರಿ. ಯಾವಾಗ ವ್ಲಾಗ್ ಹಾಕಿದ ತಕ್ಷಣ ನಿಮಗೆಲ್ಲ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಭಾಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.